ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಜೂನ್ ತಿಂಗಳ 2ನೇ ವಾರದ ಆರಂಭದಲ್ಲಿ ಗಜಲಕ್ಷ್ಮಿ ಯೋಗದ ನಿರ್ಮಾಣವಾಗಲಿದೆ. ಈ ವಾರದ ಆರಂಭದಲ್ಲಿ ಶುಕ್ರ ಮತ್ತು ಗುರು ಗ್ರಹಗಳ ಸಂಯೋಗವು ಕಟಕ ರಾಶಿಯಲ್ಲಿ ನಿರ್ಮಾಣಗೊಳ್ಳುವುದು. ಜೊತೆಗೆ ಈ ವಾರದ ಮಧ್ಯದಲ್ಲಿ ಧನ ಯೋಗದ ನಿರ್ಮಾಣವೂ ಕೂಡ ಆಗಲಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಚಂದ್ರ ಮತ್ತು ಮಂಗಳನ ಸಂಯೋಗವು ಮೇಷರಾಶಿಯಲ್ಲಿ ಸಂಭವಿಸುವುದರಿಂದ ಧನಯೋಗದ ಸೃಷ್ಟಿಯಾಗುವುದು. ವಾರದ ಕೊನೆಯಲ್ಲಿ ವೃಷಭ ರಾಶಿಯಲ್ಲಿ ಚಂದ್ರ ತನ್ನ ಸಂಚಾರವನ್ನು ಮಾಡುವ ಮೂಲಕ ಗೌರಿ ಯೋಗದ ಸೃಷ್ಟಿಯಾಗುವುದು. ಜೂನ್ 8 ರಿಂದ ಜೂನ್ 14ರವರೆಗಿನ ಮೇಷರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಈ ವಾರ ಮೇಷರಾಶಿಯವರ ಫಲಾಫಲಗಳೇನು, ಗ್ರಹಗತಿಗಳು ಹೇಗಿರಲಿವೆ, ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ, ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ವಂಶ ಪಾರಂಪರ್ಯ ಜ್ಯೋತಿಷ್ಯರು ನಂಬರ್ 1 ವಶೀಕರಣ ಸ್ಪೆಷಲಿಸ್ಟ್. ವೃತ್ತಿ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆ, ವ್ಯಾಪಾರ, ಆರೋಗ್ಯ ಸಮಸ್ಯೆಗಳಿಗೆ ಫೋನಿನ ಮೂಲಕ ಪರಿಹಾರ. ಇಂದೇ ಕರೆ ಮಾಡಿ. ಸ್ನೇಹಿತರೆ, 12ನೇ ಮನೆಯಲ್ಲಿ ಶನಿ ಇರುವುದರಿಂದ ಈ ವಾರ ನಿಮಗೆ ಕಣ್ಣಿಗೆ ಸಂಬಂಧಿಸಿದ ಕೆಲವು ಸಮಸ್ಯೆಗಳು ಕಾಡಬಹುದು. ಆದ್ದರಿಂದ ಧೂಳು ತುಂಬಿದ ಅಥವಾ ಅತಿ ಹೆಚ್ಚು ಮಾಲಿನ್ಯವಿರುವ ಸ್ಥಳಗಳಿಗೆ ಹೋಗುವುದನ್ನು ತಪ್ಪಿಸುವುದು ನಿಮಗೆ ಉತ್ತಮ ಮತ್ತು ಸಾಧ್ಯವಾದಷ್ಟು ಬೆಳಿಗ್ಗೆ ಹಸಿರು ಹುಲ್ಲಿನ ಮೇಲೆ ಬರಿಗಾಲಿನಲ್ಲಿ ಸುಮಾರು 30 ನಿಮಿಷಗಳ ಕಾಲ ನಡೆಯಿರಿ. ಇದರಿಂದ ನಿಮಗೆ ಉತ್ತಮ ಫಲಿತಾಂಶಗಳು ದೊರೆಯುತ್ತವೆ. ರಾಹು 11ನೇ ಮನೆಯಲ್ಲಿ ನೆಲೆಸಿರುವುದರಿಂದ ಈ ವಾರ ನಿಮಗೆ ಉತ್ತಮ ಲಾಭವಾಗುವ ಯೋಗಗಳು ರೂಪುಗೊಳ್ಳುತ್ತಿವೆ. ಇದರಿಂದಾಗಿ ನಿಮ್ಮ ಲಾಭದ ಬಹುದೊಡ್ಡ ಭಾಗವನ್ನು ಉಳಿತಾಯ ಮಾಡುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ. ಈ ಹೆಚ್ಚುವರಿ ಹಣವನ್ನು ಯಾವುದೇ ರಿಯಲ್ ಎಸ್ಟೇಟ್ ಯೋಜನೆ ಅಥವಾ ಭೂಮಿ ಆಸ್ತಿಯಲ್ಲಿ ಹೂಡಿಕೆ ಮಾಡುವ ಮೂಲಕ ನಿಮ್ಮ ಭವಿಷ್ಯವನ್ನು ಸುರಕ್ಷಿತವಾಗಿರಿಸಿಕೊಳ್ಳಬಹುದು. ಈ ವಾರ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಹಿಂದಿನ ಯಾವುದೋ ರಹಸ್ಯವು ಬಯಲಾಗುವುದರಿಂದ ಕೆಲವು ತೊಂದರೆಗಳನ್ನು ಎದುರಿಸಬೇಕಾಗಬಹುದು. ಅಂತಹ ಪರಿಸ್ಥಿತಿಯಲ್ಲಿ ರಹಸ್ಯ ಬಯಲಾಗುವವರೆಗೆ ಕಾಯುವ ಬದಲು ನೀವೇ ಅದನ್ನು ಇತರರ ಮುಂದೆ ಹಂಚಿಕೊಳ್ಳುತ್ತಾ ನಿಮ್ಮ ತಪ್ಪನ್ನು ಒಪ್ಪಿಕೊಳ್ಳುವುದು ಉತ್ತಮ. ಈ ವಾರ ನಿಮ್ಮ ಪಾಲುದಾರರೊಂದಿಗೆ ಸಂವಹನ ನಡೆಸುವುದು ಬಹಳ ಕಷ್ಟಕರವೆಂದು ಸಾಬೀತಾಗಲಿದೆ. ಅಂತಹ ಪರಿಸ್ಥಿತಿಯಲ್ಲಿ ವ್ಯವಹಾರವನ್ನು ವಿಸ್ತರಿಸಲು ಬಯಸಿದರೆ ನಿಮ್ಮ ಅಹಂಕಾರವನ್ನು ಬದಿಗಿಟ್ಟು ನಿಮ್ಮ ಪಾಲುದಾರರೊಂದಿಗೆ ಇರುವ ಪ್ರತಿಯೊಂದು ಭಿನ್ನಾಭಿಪ್ರಾಯವನ್ನು ದೂರ ಮಾಡುವ ಅಗತ್ಯವಿದೆ. ಈ ವಾರ ಮನೆ ಕುಟುಂಬಕ್ಕೆ ಅನಿರೀಕ್ಷಿತವಾಗಿ ಅತಿಥಿಗಳ ಆಗಮನವು ವಿದ್ಯಾರ್ಥಿಗಳಿಗೆ ತಮ್ಮ ಶಿಕ್ಷಣದಲ್ಲಿ ಸಮಸ್ಯೆ ಉಂಟಾಗಲು ಮುಖ್ಯ ಕಾರಣವಾಗಬಹುದು. ಈ ಸಮಯದಲ್ಲಿ ಅವರು ಶಿಕ್ಷಣದ ಮೇಲೆ ಗಮನ ಕೇಂದ್ರೀಕರಿಸದೆ ತಮ್ಮ ಹೆಚ್ಚಿನ ಸಮಯವನ್ನು ಅತಿಥಿಗಳೊಂದಿಗೆ ಕಳೆಯುವುದನ್ನು ಕಾಣಬಹುದು. ಇದರಿಂದಾಗಿ ಅವರು ತಮ್ಮ ಹೋಮ್ ವರ್ಕ್ ಮಾಡುವುದನ್ನು ಮರೆಯಬಹುದು. ಆದ್ದರಿಂದ ಅತಿಥಿಗಳೊಂದಿಗೆ ಸಮಯ ಕಳೆಯುವಾಗ ನಿಮ್ಮ ಶಿಕ್ಷಣಕ್ಕೂ ಸ್ವಲ್ಪ ಸಮಯವನ್ನು ಖಂಡಿತವಾಗಿ ನೀಡಿ. ವೃಷಭ ರಾಶಿಯ ಮೂಲಕ ಮಂಗಳ ಗ್ರಹದ ಸಂಚಾರವು ಬಹಳ ಮುಖ್ಯವಾಗಿರುತ್ತದೆ. ಆದ್ದರಿಂದ ನೀವು ನಿಮ್ಮ ಹಣಕಾಸಿನ ಬಗ್ಗೆ ಕಾಳಜಿ ವಹಿಸಬೇಕು. ದಯವಿಟ್ಟು ಹೆಚ್ಚು ಖರ್ಚು ಮಾಡಬೇಡಿ, ಏಕೆಂದರೆ ಹಣಕಾಸಿನ ಹೊಣೆಗಾರಿಕೆಗಳಿಗೆ ಹೆಚ್ಚಿನ ಅವಕಾಶಗಳಿವೆ. ಮೇಷರಾಶಿಯ ಕೆಲವು ಸ್ಥಳೀಯರು ಮನೆಗೆ ಪ್ರಯೋಜನಕಾರಿಯಾದ ಯಾವುದಾದರೂ ಒಂದು ವಿಷಯದಲ್ಲಿ ಹಣವನ್ನು ಹೂಡಿಕೆ ಮಾಡಲು ಯೋಜಿಸುವ ಸಾಧ್ಯತೆ ಇದೆ. ಆದರೆ ಇತರರು ಒಂದು ಉಪ ಉದ್ಯಮ ಅಥವಾ ಹೆಚ್ಚುವರಿ ಜವಾಬ್ದಾರಿಯ ಮೂಲಕ ಹೆಚ್ಚಿನದನ್ನು ಗಳಿಸಲು ನೋಡುತ್ತಾರೆ. ಕೌಶಲ್ಯವರ್ಧನೆ ಮತ್ತು ಉದ್ಯೋಗ ಹುಡುಕಾಟವು ಈ ವಾರ ಪೂರ್ತಿ ಸಕ್ರಿಯವಾಗಿರುತ್ತದೆ. ಆದ್ದರಿಂದ ಇದು ಉದ್ಯೋಗಾಕಾಂಕ್ಷಿಗಳಿಗೆ ಭರವಸೆಯ ವಾರವಾಗಿದೆ. ಮಾರ್ಕ್ಸ್ ಮಾತಿನ 2ನೇ ಮನೆಯಲ್ಲಿ ಚಲಿಸುತ್ತಿರುವುದರಿಂದ ಮಂಗಳವು ನಿಮ್ಮ ಮಾತಿನಲ್ಲಿ ತುಂಬಾ ನೇರವಾಗಿರಬಹುದು ಮತ್ತು ಅದು ಇತರರನ್ನು ಅಪರಾಧ ಮಾಡಬಹುದು. ರಾಶಿಚಕ್ರದ ರಾಜ ಸೂರ್ಯ ನಿಮ್ಮ 3ನೇ ಮನೆಯನ್ನು ಆಳುವ ಮಿಥುನ ರಾಶಿಯ ಮೂಲಕ ಚಲಿಸುತ್ತಿರುವುದರಿಂದ ಸಂವಹನವು ವಾರದ ಒಂದು ದೊಡ್ಡ ಭಾಗವಾಗಿದೆ. ನಿಮ್ಮ ಮಾತುಗಳು ಸಾಮಾನ್ಯಕ್ಕಿಂತ ಹೆಚ್ಚಿನದನ್ನು ಪರಿಗಣಿಸುತ್ತವೆ ಮತ್ತು ನೀವು ದಾಖಲೆಗಳು, ಅರ್ಜಿಗಳು, ಪ್ರಸ್ತುತಿಗಳು, ಪ್ರಸ್ತಾಪಗಳು ಅಥವಾ ಮಾತುಕತೆಗಳಿಗೆ ಹಾಜರಾಗಬೇಕಾಗಬಹುದು. ಸಹೋದರ ಅಥವಾ ಸಹೋದರಿ, ಸೋದರ ಸಂಬಂಧಿ, ನೆರೆಹೊರೆಯವರು ಅಥವಾ ನಿಮ್ಮ ಹತ್ತಿರದ ವಲಯದಿಂದ ಯಾರಾದರೂ ಅಭಿವೃದ್ಧಿಶೀಲ ಪರಿಸ್ಥಿತಿಯಲ್ಲಿ ಮುಖ್ಯವಾಗಬಹುದು. ಸಣ್ಣ ಪ್ರವಾಸಗಳು, ಸಭೆಗಳು, ಸಂದರ್ಶನಗಳು ಮತ್ತು ನೆಟ್ವರ್ಕಿಂಗ್ ಅವಕಾಶಗಳು ನೀವು ಮೊದಲು ನೋಡಲು ಸಾಧ್ಯವಾಗದ ಬಾಗಿಲುಗಳನ್ನು ತೆರೆಯಬಹುದು. ಮಾಹಿತಿಯು ಎಲ್ಲಾ ದಿಕ್ಕುಗಳಿಂದಲೂ ಬರುತ್ತಿದೆ ಮತ್ತು ಸಾಂದರ್ಭಿಕ ಸಂಭಾಷಣೆಯು ಇದ್ದಕ್ಕಿದ್ದಂತೆ ಉಪಯುಕ್ತ ಸಂಪರ್ಕ ಅಥವಾ ಹೊಸ ಅವಕಾಶಕ್ಕೆ ಕಾರಣವಾಗಬಹುದು. ಕಲಿಕೆ, ತರಬೇತಿ, ಬರವಣಿಗೆ, ಮಾರ್ಕೆಟಿಂಗ್ ಅಥವಾ ಸಾಮಾಜಿಕ ಮಾಧ್ಯಮ ಚಟುವಟಿಕೆಗಳ ಸುತ್ತಲಿನ ವಿಷಯಗಳು ಸಹ ಆಕರ್ಷಣೆಯನ್ನು ಪಡೆಯಬಹುದು. ಬುಧ ಮತ್ತು ಶುಕ್ರ ಜೋಡಿಯು ಮನೆಯೊಳಗೆ ಚರ್ಚೆಗಳನ್ನು ತರುತ್ತದೆ. ಆದ್ದರಿಂದ ಮನೆ ಮತ್ತು ಕುಟುಂಬ ವಿಷಯಗಳು ಮುಂಚೂಣಿಗೆ ಬರಲು ಪ್ರಾರಂಭಿಸಿದಾಗ ಕುಟುಂಬದ ಮುಂಭಾಗವು ಹೆಚ್ಚು ಉತ್ಪಾದಕವಾಗುತ್ತದೆ. ಆಸ್ತಿ ನವೀಕರಣ, ಸ್ಥಳಾಂತರ, ಒಳಾಂಗಣ ಸುಧಾರಣೆಗಳು ಅಥವಾ ಕುಟುಂಬ ಕೂಟಗಳ ಯೋಜನೆಗಳು ಈಗ ಮುಂದುವರಿಯಬಹುದು. ನಿಮಗೆ ಅತಿಥಿಗಳು ಬರಬಹುದು ಅಥವಾ ನಿಮ್ಮ ವಾಸಸ್ಥಳವನ್ನು ಸಂಘಟಿಸಲು ಮತ್ತು ಸುಧಾರಿಸಲು ಹೆಚ್ಚಿನ ಸಮಯವನ್ನು ಕಳೆಯಲು ಕಾರಣಗಳಿರಬಹುದು. ಸಂಬಂಧಿಕರೊಂದಿಗೆ ಉತ್ತಮ ಸಂವಹನವು ದೀರ್ಘಕಾಲದವರೆಗೆ ಹಿನ್ನೆಲೆಯಲ್ಲಿ ಬಾಕಿ ಇರುವ ಸಮಸ್ಯೆಯನ್ನು ಪರಿಹರಿಸಲು ಸಹಾಯ ಮಾಡುತ್ತದೆ. ಕುಟುಂಬದ ಸದಸ್ಯರ ಬಗ್ಗೆ ಮಾಹಿತಿಯು ಭವಿಷ್ಯದ ಯೋಜನೆಗೆ ಹೊಸ ನಿರ್ದೇಶನವನ್ನು ಒದಗಿಸಬಹುದು.
ವಾರದ ಅಂತ್ಯದ ವೇಳೆಗೆ ಅನೇಕ ಮೇಷರಾಶಿಯವರು ಮನೆ, ಸೌಕರ್ಯ ಮತ್ತು ಕುಟುಂಬದ ಆದ್ಯತೆಗಳ ಬಗ್ಗೆ ಪ್ರಮುಖ ನಿರ್ಧಾರಗಳ ವಿರುದ್ಧ ಪ್ರಾಯೋಗಿಕ ಆರ್ಥಿಕ ಗುರಿಗಳನ್ನು ತೂಗುವ ಸಾಧ್ಯತೆ ಇದೆ. ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ, ಚಂದ್ರನನ್ನು ಬಲಗೊಳಿಸಲು ಬೆಳ್ಳಿಯ ನಾಣ್ಯವನ್ನು ನಿಮ್ಮೊಂದಿಗೆ ಇರಿಸಿಕೊಳ್ಳಿ. ಬೆಳ್ಳಿಯು ನಿಮಗೆ ಶುಭ ಫಲವನ್ನು ನೀಡುವುದು, ಹಾಗೆ ನಿಮ್ಮ ಸ್ವಭಾವದಲ್ಲಿ ಶಾಂತಿ ನೆಲೆಸುವುದು. ವೀಕ್ಷಕರೇ, ಇದಾಗಿತ್ತು ಮೇಷರಾಶಿಯ ಜಾತಕದವರ ಜೂನ್ 8 ರಿಂದ ಜೂನ್ 14 ಫಲದ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.